ಚುನಾವಣೆಗಳು ಅಂದ್ರೆ ಬರೀ ರಾಜಕೀಯ ಸ್ಪರ್ಧೆಯಲ್ಲ, ಅವು ಒಂದು ಕ್ಷೇತ್ರದ ಆರೋಗ್ಯವನ್ನ, ಅಲ್ಲಿನ ಜನರ ನಾಡಿಮಿಡಿತವನ್ನ ಅಳೆಯೋ ಒಂದು ಸಾಧನ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಕರ್ನಾಟಕದ ಒಂದೇ ಒಂದು ಕ್ಷೇತ್ರದ ಮೇಲೆ ಗಮನ ಹರಿಸೋಣ, ಮಸ್ಕಿ. ಇಲ್ಲಿನ ಜನರ ಸವಾಲುಗಳು ಅಂಕಿಅಂಶಗಳಾಗಿ ಬದಲಾದಾಗ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆ ಹೇಗೆ ಸಿಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಒಂದು ಪ್ರದೇಶವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬರೀ ನಂಬರ್ಸ್ ನೋಡಿದ್ರೆ ಸಾಲ್ದು. ಅದರ ಮಣ್ಣಿನ ಕಥೆಯನ್ನ, ಅಲ್ಲಿನ ಜನರ ಕಥೆಯನ್ನ ಕೇಳ್ಬೇಕು. ಮಸ್ಕಿಯ ಕಥೆ ಅಲ್ಲಿನ ನೀರು, ಮಣ್ಣು ಮತ್ತು ಮತಗಳಲ್ಲಿ ಆಳವಾಗಿ ಬೇರೂರಿದೆ. ಇದು ರಾಜಕೀಯದ ಕಥೆ ಮಾತ್ರ ಅಲ್ಲ, ಇದು ಜನರ ಬದುಕಿನ ಕಥೆ. ಸರಿ, ಹಾಗಾದ್ರೆ ಮಸ್ಕಿಯ ವಾಸ್ತವಕ್ಕೆ ಬರೋಣ. ಇದು ರಾಯಚೂರು ಜಿಲ್ಲೆಯಲ್ಲಿರೋ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಒಂದು ಗ್ರಾಮೀಣ ಕ್ಷೇತ್ರ. ಇಲ್ಲಿ ಬಹುತೇಕ ಜನರ ಜೀವನ ಭೂಮಿಯ ಜೊತೆ, ಕೃಷಿಯ ಜೊತೆ ಬೆಸೆದುಕೊಂಡಿದೆ. ಆದರೆ ಈ ಸಂಬಂಧ ಅಷ್ಟು ಸುಲಭವಾಗಿಲ್ಲ. ಅದು ಪ್ರತಿದಿನದ ಸಂಘರ್ಷಗಳಿಂದ ಕೂಡಿದೆ. ಇಲ್ಲಿನ ಜನರ ಹೋರಾಟವನ್ನು 3 ವಿಷಯಗಳಲ್ಲಿ ಹೇಳಬಹುದು. ಮೊದಲನೆಯದು ಒಂದು ವಿಪರ್ಯಾಸ. ಕ್ಷೇತ್ರದಲ್ಲಿ 22 ಕೆರೆಗಳಿವೆ, ಆದರೂ ಇಡೀ ತಾಲೂಕು ಕುಡಿಯೋ ನೀರಿಗಾಗಿ ರೆಡ್ ಝೋನ್ನಲ್ಲಿದೆ. ಎರಡನೆಯದು ಪ್ರತ್ಯೇಕತೆ. ದೊಡ್ಡ ಹೆದ್ದಾರಿ ಪಕ್ಕದಲ್ಲೇ ಹಾದು ಹೋದ್ರೂ ಹಳ್ಳಿಗಳನ್ನ ಸಂಪರ್ಕಿಸೋ ರಸ್ತೆಗಳು ಮಳೆ ಬಂದ್ರೆ ಮುಚ್ಚಿ ಹೋಗುತ್ತೆ. ಮತ್ತು ಮೂರನೆಯದು ನಿರಾಶೆ. ಸ್ಥಳೀಯವಾಗಿ ಉದ್ಯೋಗವೇ ಇಲ್ಲ, ಹಾಗಾಗಿ ಯುವಕರು ಅನಿವಾರ್ಯವಾಗಿ ನಗರಗಳಿಗೆ ವಲಸೆ ಹೋಗಬೇಕಾಗಿದೆ. ಜನರ ಈ ದಿನನಿತ್ಯದ ಅನುಭವಗಳು ಡೇಟಾದಲ್ಲಿ ಹೇಗೆ ಪ್ರತಿಫಲಿಸುತ್ತೆ? ಅವರ ಭಾವನೆಗಳು ಸಂಖ್ಯೆಗಳಾಗಿ ಬದಲಾದಾಗ ಸತ್ಯ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಬನ್ನಿ ಈಗ ಆ ಸಂಖ್ಯೆಗಳನ್ನ ನೋಡೋಣ. ಈ ಎಲ್ಲಾ ಸವಾಲುಗಳನ್ನ ಒಂದೇ ಚೌಕಟ್ಟಿನಲ್ಲಿ ಅಳೆಯೋಕೆ ನಾವು ಅಭಿವೃದ್ಧಿ ಅಂತರ ಸೂಚ್ಯಂಕ ಅಥವಾ ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್ ಅನ್ನೋದನ್ನ ಬಳಸ್ತೀವಿ. ಅಂದ್ರೆ ಒಂದು ಕ್ಷೇತ್ರದಲ್ಲಿ ನೀರು, ರಸ್ತೆ, ಉದ್ಯೋಗದಂತಹ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಹೂಡಿಕೆ ಆಗಬೇಕಿತ್ತು ಮತ್ತು ವಾಸ್ತವವಾಗಿ ಎಷ್ಟು ಕೊರತೆ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಮಸ್ಕಿಯ ಒಟ್ಟಾರೆ ಅಭಿವೃದ್ಧಿ ಅಂತರ ಸೂಚ್ಯಾಂಕ 65. ಈ ಸಂಖ್ಯೆ ಜಾಸ್ತಿಯಾದಷ್ಟು ಅಲ್ಲಿನ ಬಿಕ್ಕಟ್ಟು ಆಳವಾಗಿದೆ ಅಂತ ಅರ್ಥ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ವರ್ಷಗಳ ನಿರ್ಲಕ್ಷ್ಯದ ಕಥೆಯನ್ನ ಹೇಳ್ತಿದೆ. ಈ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೋಡಿ. ಮಸ್ಕಿಯ ಸ್ಕೋರ್ 65, ಕರ್ನಾಟಕ ರಾಜ್ಯದ ಸರಾಸರಿ ಸುಮಾರು 40. ಅಂದ್ರೆ ಮಸ್ಕಿ ರಾಜ್ಯದ ಸರಾಸರಿಗಿಂತ ಎಷ್ಟು ಹಿಂದುಳಿದಿದೆ ಅಂತ ನೀವೇ ಊಹಿಸಬಹುದು. ಅದರಲ್ಲೂ ನೀರಿನ ವಿಚಾರದಲ್ಲಿ ಸ್ಕೋರ್ 80 ಮತ್ತು ಉದ್ಯೋಗದಲ್ಲಿ 75 ಇದೆ. ಇದು ತೀವ್ರವಾದ ಬಿಕ್ಕಟ್ಟಿನ ಸಂಕೇತ. ಹಾಗಾದ್ರೆ ಜನರ ಈ ದೈನಂದಿನ ಸಂಘರ್ಷ, ಈ ಅಭಿವೃದ್ಧಿಯ ಅಂತರ ಮತದಾನದ ದಿನದಂದು ಹೇಗೆ ಪರಿಣಾಮ ಬೀರುತ್ತೆ? ಜನರ ಅಸಮಾಧಾನ ಮತವಾಗಿ ಹೇಗೆ ಬದಲಾಗುತ್ತೆ? ಇಲ್ಲಿ ನೋಡಿ, 2018ರಲ್ಲಿ ಗೆಲುವಿನ ಅಂತರ ಕೇವಲ 213 ವೋಟುಗಳು. ಆದರೆ 2023ರಲ್ಲಿ ಅದು 13,000 ದಾಟಿದೆ. ಅಂದ್ರೆ ಕೇವಲ 5 ವರ್ಷದಲ್ಲಿ ಗೆಲುವಿನ ಅಂತರ 60 ಪಟ್ಟು ಹೆಚ್ಚಾಗಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇದೊಂದು ರಾಜಕೀಯ ಭೂಕಂಪ. ಡೇಟಾವನ್ನ ಇನ್ನಷ್ಟು ಆಳವಾಗಿ ನೋಡಿದ್ರೆ ಐಎನ್ಸಿ ಪಕ್ಷದ ವೋಟ್ ಶೇರ್ 8.7% ಹೆಚ್ಚಾಗಿದೆ. ಆದರೆ ಬಿಜೆಪಿಯ ವೋಟ್ ಶೇರ್ನಲ್ಲಿ ಹೆಚ್ಚು ಕಡಿಮೆ ಏನೂ ಬದಲಾವಣೆ ಆಗಿಲ್ಲ. ಇದರರ್ಥ ಗ್ರಾಮೀಣ ಮತಗಳು ಸ್ಪಷ್ಟವಾಗಿ ಒಂದೇ ದಿಕ್ಕಿನಲ್ಲಿ ಚಲಿಸಿವೆ. ಇದು ಅಲ್ಲಿನ ಸಮಸ್ಯೆಗಳ ಮೇಲೆ ಕೊಟ್ಟ ಸ್ಪಷ್ಟ ತೀರ್ಪು. ಈ ದೊಡ್ಡ ಬದಲಾವಣೆ ಯಾಕಾಯ್ತು? ಇದರ ಹಿಂದಿನ ಕಾರಣಗಳನ್ನ ನಾವು ವ್ಯಕ್ತಿಗಳ ಮೇಲೆ ಕೇಂದ್ರೀಕರಿಸೋದು ಬೇಡ, ಬದಲಾಗಿ ವ್ಯವಸ್ಥೆ ದೃಷ್ಟಿಯಿಂದ ನೋಡೋಣ. ಜನರ ಅಸಮಾಧಾನದ ಮೂಲ ಎಲ್ಲಿದೆ? ಮತದಾರರ ಅಸಮಾಧಾನಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೇದು ಕೇವಲ ಉಚಿತ ಯೋಜನೆಗಳಿಂದ ಬದುಕು ಸುಧಾರಿಸಲ್ಲ ಅನ್ನೋ ನಿರಾಸಕ್ತಿ. ಎರಡನೆಯದು ರಸ್ತೆ, ನೀರಿನಂತಹ ಮೂಲಭೂತ ಸೌಕರ್ಯಗಳ ಭರವಸೆಗಳು ಈಡೇರದಿದ್ದಾಗ ಹುಟ್ಟುವ ಹತಾಶೆ. ಮತ್ತು ಮೂರನೆಯದು ಸ್ಥಳೀಯವಾದಿ ಆರ್ಥಿಕ ಅವಕಾಶಗಳ ತೀವ್ರ ಕೊರತೆ. ಸರಿ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಎಲ್ಲಿದೆ? ನಾವು ಎಲ್ಲೋ ದೂರ ಹುಡುಕಬೇಕಿಲ್ಲ. ಕರ್ನಾಟಕದ ಬೇರೆ ಕ್ಷೇತ್ರಗಳ ಯಶಸ್ಸಿನ ಕಥೆಗಳಿಂದಲೇ ನಾವು ಪಾಠ ಕಲಿಬಹುದು. 2 ಸ್ಪಷ್ಟ ಉದಾಹರಣೆಗಳು ನಮ್ಮ ಮುಂದಿವೆ. ಅಥಣಿಯಲ್ಲಿ ಶಿಸ್ತುಬದ್ಧವಾಗಿ ಜನರ ಹತ್ರ ಹೋಗಿ ಅವರ ಕಷ್ಟಗಳನ್ನು ಕೇಳಿದ್ದು ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು ಬಸವನ ಬಾಗೇವಾಡಿಯಲ್ಲಿ ತಾವು ಮಾಡಿದ ಕೆಲಸಗಳನ್ನೇ ಸಾಕ್ಷಿಯಾಗಿ ತೋರಿಸಿ ಭವಿಷ್ಯದ ಬಗ್ಗೆ ಭರವಸೆ ನೀಡಿದ್ದು ಕೆಲಸ ಮಾಡಿತು. 2 ಕಡೆ ಸಾಕ್ಷ್ಯಾಧಾರಿತ ಆಡಳಿತವೇ ಮಂತ್ರವಾಗಿತ್ತು. ಈಗ ಈ ಎಲ್ಲಾ ವಿಶ್ಲೇಷಣೆಯ ತಿರುಳಿಗೆ ಬರೋಣ. ಮಸ್ಕಿಯ ನಿರ್ದಿಷ್ಟ ಸಮಸ್ಯೆಗಳನ್ನು ಬಗೆಹರಿಸೋಕೆ ಡೇಟಾ ಆಧಾರಿತ ಒಂದು ನಕ್ಕರವಾದ ಯೋಜನೆಯನ್ನ ಹೇಗೆ ರೂಪಿಸಬಹುದು? ಇದು ಕೇವಲ ಭರವಸೆ ಅಲ್ಲ, ಇದೊಂದು ಕಾರ್ಯಸಾಧ್ಯವಾದ ನೀಲನಕ್ಷೆ. ಈ ನೀಲನಕ್ಷೆಯಲ್ಲಿ 3 ಪ್ರಮುಖ ಯೋಜನೆಗಳಿವೆ. ಇವು ನೀರು, ಸಂಪರ್ಕ ಮತ್ತು ಉದ್ಯೋಗದ ಸಮಸ್ಯೆಗಳನ್ನು ನೇರವಾಗಿ ಬಗೆಹರಿಸೋಕೆ ವಿನ್ಯಾಸ ಮಾಡಿರೋದು.
ಜಲಭದ್ರತೆ, ಗ್ರಾಮೀಣ ರಸ್ತೆಗಳ ಉನ್ನತೀಕರಣ ಮತ್ತು ಪಾರಂಪರಿಕ ಪ್ರವಾಸೋದ್ಯಮ. ಮೊದಲನೇದು ಮತ್ತು ಅತ್ಯಂತ ಮುಖ್ಯವಾದದ್ದು ಜಲಭದ್ರತೆ. ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 18ರಿಂದ 24 ತಿಂಗಳ ಒಳಗೆ ಹೊಸ ಜಲಾಶಯ ಮತ್ತು ವಿತರಣಾ ಜಾಲವನ್ನ ನಿರ್ಮಿಸಬಹುದು. ಇದರ ನಿಜವಾದ ಲಾಭವನ್ನ ಹಣದಲ್ಲಿ ಅಳೆಯೋಕ್ಕಾಗಲ್ಲ. ಇದು ಸುಮಾರು 50,000 ಜನರಿಗೆ ಸಿಗುವ ಶುದ್ಧ ಕುಡಿಯುವ ನೀರು, ಸುಧಾರಿತ ಆರೋಗ್ಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಗೌರವಯುತ ಜೀವನ. ಇದು ಅವರ ಮೂಲಭೂತ ಹಕ್ಕು. ಎರಡನೇದಾಗಿ ಸಂಪರ್ಕ. 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ 12ರಿಂದ 18 ತಿಂಗಳುಗಳಲ್ಲಿ 100 ಕಿಲೋಮೀಟರ್ ಕಚ್ಚಾ ರಸ್ತೆಗಳನ್ನು ಸರ್ವಋತು ರಸ್ತೆಗಳಾಗಿ ಪರಿವರ್ತಿಸಬಹುದು. ಇದು ಬರೀ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡೋದಿಲ್ಲ, ಇದು ಆ ಹಳ್ಳಿಗಳನ್ನು ಮಾರುಕಟ್ಟೆಗಳಿಗೆ, ಶಾಲೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಬೆಸೆಯುವ ಒಂದು ಸೇತುವೆ ಇದ್ದಾಗೆ. ಇದು ಪ್ರತ್ಯೇಕತೆಯನ್ನ ಕೊನೆಗೊಳಿಸುವ ಒಂದು ದೊಡ್ಡ ಹೆಜ್ಜೆ. ಮೂರನೇದಾಗಿ ಉದ್ಯೋಗ ಸೃಷ್ಟಿ. ಮಸ್ಕಿ ಅಂದ್ರೆ ಬರೀ ಸಮಸ್ಯೆಗಳಲ್ಲ, ಅದಕ್ಕೊಂದು ಶ್ರೀಮಂತ ಇತಿಹಾಸ ಇದೆ. ಇಲ್ಲಿ ಅಶೋಕನ ಪ್ರಸಿದ್ಧ ಶಿಲಾಶಾಸನವಿದೆ. ಅದರ ಸುತ್ತ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪಾರಂಪರಿಕ ಪ್ರವಾಸಿ ಉದ್ಯಾನವನವನ್ನ ಅಭಿವೃದ್ಧಿಪಡಿಸಬಹುದು. ಇದು 24 ತಿಂಗಳಲ್ಲಿ ಸಾಧ್ಯ. ಇದರಿಂದ ನೇರವಾಗಿ 200 ಯುವಕರಿಗೆ ಉದ್ಯೋಗ ಸಿಗುತ್ತೆ, ಸ್ಥಳೀಯ ಆರ್ಥಿಕತೆಗೆ ಚಾಲನೆ ಸಿಗುತ್ತೆ ಮತ್ತು ಜನರಿಗೆ ತಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಮೂಡುತ್ತೆ. ಯೋಜನೆಗಳಿರ್ಬೋದು, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಕೇವಲ ಹಣ ಇದ್ರೆ ಸಾಲ್ದು. ಅದಕ್ಕೆ ಒಂದು ಸರಿಯಾದ ಮನಸ್ಥಿತಿ, ಒಂದು ಗಟ್ಟಿಯಾದ ತತ್ವಶಾಸ್ತ್ರ ಬೇಕು. ಹಾಗಾಗಿ ಚರ್ಚೆಯನ್ನ ಯೋಜನೆಯಿಂದ ಒಂದು ತತ್ವಶಾಸ್ತ್ರದ ಕಡೆಗೆ ಕೊಂಡೊಯ್ಯೋಣ. ಇದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರಿಬಹುದು. ಅಂದ್ರೆ ಜನಕೇಂದ್ರಿತ ನಾಯಕತ್ವದ ಒಂದು ತತ್ವಶಾಸ್ತ್ರ. ಶಿವನಂತೆ ವ್ಯವಸ್ಥೆಯಲ್ಲಿರೋ ನಿಷ್ಕ್ರಿಯತೆ ಮತ್ತು ಭ್ರಷ್ಟಾಚಾರದ ಮೇಲೆ ಆಕ್ರಮಣಶೀಲರಾಗಿರಬೇಕು. ವಿಷ್ಣುವಿನಂತೆ ಕೊಟ್ಟ ಭರವಸೆಗಳನ್ನ ಈಡೇರಿಸೋದ್ರಲ್ಲಿ ಸ್ಥಿರತೆ ಇರಬೇಕು. ಬ್ರಹ್ಮನಂತೆ ಹಳೆಯ ಸಮಸ್ಯೆಗಳಿಗೆ ಹೊಸ ನವೀನ ಪರಿಹಾರಗಳನ್ನು ತರಬೇಕು. ಮತ್ತು ದುರ್ಗೆಯಂತೆ ದುರ್ಬಲರ ಹಕ್ಕುಗಳನ್ನು ರಕ್ಷಿಸಿ ಅವರಲ್ಲಿ ನಂಬಿಕೆಯನ್ನು ನಿರ್ಮಿಸಬೇಕು. ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು? ಮಸ್ಕಿಯ ಡೇಟಾವನ್ನ ನಾವು ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಬರೀ ಸಮಸ್ಯೆಗಳು ಕಾಣಿಸೋದಿಲ್ಲ, ಬದಲಾಗಿ ಸ್ಪಷ್ಟವಾದ ಕಾರ್ಯಸಾಧ್ಯವಾದ ಪರಿಹಾರಗಳು ಕೂಡ ಕಾಣಿಸ್ತವೆ. ಡೇಟಾ ಕೇವಲ ಎಚ್ಚರಿಕೆಯ ಗಂಟೆ ಅಲ್ಲ, ಅದು ದಾರಿದೀಪ ಕೂಡ ಹೌದು. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಚಿಂತನೆಗೆ ಬಿಡ್ತೇನೆ. ಒಂದು ವೇಳೆ ನಮ್ಮ ರಾಜಕಾರಣವನ್ನ ಘೋಷಣೆಗಳ ಮೇಲೆ ಕಟ್ಟೋ ಬದಲು ಇಂತಹ ಉದ್ದೇಶಚಾಲಿತ ನಕ್ಕರ ಪರಿಹಾರಗಳ ಮೇಲೆ ಕಟ್ಟಿದ್ರೆ ಏನಾಗಬಹುದು? ಅಂತಹ ಆಡಳಿತ ಜನರ ಜೀವನದಲ್ಲಿ ಯಾವ ರೀತಿಯ ನಿಜವಾದ ಬದಲಾವಣೆಯನ್ನ ತರಬಹುದು?